ಸ್ವಾಗತವನ್ನು ಕೋರ್ತೇನೆ. ಹನುಮಂತ ಉಪಾಧ್ಯಕ್ಷರು ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ. ಮಾತಾ ಕಮಲಿ ಸೇವಾ ಟ್ರಸ್ಟ್ ಚಿಕ್ಕನಾಯಕನಲ್ಲಿ ಇವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಅಂಬೇಡ್ಕರ್ ವಾದಿ ಅಂತ ಎಷ್ಟು ಜನ ಹೇಳ್ಕೊತೀವಿ, ಎಲ್ಲರೂ ನಿಮ್ಮ ಪರವಾಗಿದ್ದೀವಿ. ನಿಮಗ ಅದು ಪ್ರತ್ಯೇಕವಾದ 1% ಮೀಸಲಾತಿ ಸಿದ್ದರಾಮಯ್ಯನವರು ಕೊಡಬೇಕು. ಕೊಡದಿದ್ದಾಗ ನೀವು ಬುದ್ಧರ ವಿರೋಧಿಗಳಾಗ್ತೀರಿ, ಬಸವಣ್ಣನವರ ವಿರೋಧಿ ಕೂಡ ಆಗ್ತೀರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ಕೂಡ ಆಗ್ತೀರಿ. ನೀವು ಕೊಟ್ಟಿಲ್ಲ ಅಂದ್ರೆ ಈ ಅಲೆಮಾರಿ
ಸಮಾನವಾಗಿ ಹಂಚ್ಕೊಂಡು ತಿನ್ರಿ ಅಂತೇಳಿ ಹೇಳಿದ್ರ ಇವತ್ತಿನ ಏನು ಇವತ್ತು ಶಕ್ತಿ ಇರ್ತಕ್ಕಂಥವರು ಬಲಾಢ್ಯರು ಬಲಹೀನರನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ವಿರೋಧ ಮಾಡೋದಕ್ಕೆ ನಾವೆಲ್ಲ ಇವತ್ತು ಬಂದಿದ್ದೀರಿ. ಈ ಒಂದು ಕೊಡಬೇಕಾಯಿತು. ಆ ಒಂದು ಕೊಡದೇ ಇದ್ದಿದ್ದರಿಂದ ಇವತ್ತು ರಾಜ್ಯದ ಅಲೆಮಾರಿಗಳೆಲ್ಲರೂ ಕೂಡ ಈ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ನೀವು ಮಾಡ್ತಾ ಇದ್ದೀರಾ. ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಮೊದಲು ನಾನು ನಮ್ಮ ಚಲನಚಿತ್ರ ನಟ, ಆ ದಿನಗಳು ಖ್ಯಾತಿಯ ಸಿನಿಮಾ ನಟ, ಹೌದು, ಅವ್ರ ನ್ಯಾಯ ಒದಗಿಸಿ ಅನ್ನೋ ರೀತಿ ನಾವು ನಿಂತಿರೋಣ. ಅವ್ರು ಮಾಡಕ್ಕಾಗ್ತಾ ಇದ್ರೆ ನಮ್ ಸಮಾನತೆ ಸಮ ಸಮಾಜ ಸಿದ್ಧಾಂತ ನ್ಯಾಯ ಒದಗಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಭೀಮ್. ಮಹಿಳೆಯರಿಗೆ ಸೂಕ್ತ ರಕ್ಷಣೆ ನೀಡಲೇಬೇಕು. ಮಹಿಳೆಯರಿಗೆ ರಕ್ಷಣೆ ಕೊಡುವ ಸರ್ಕಾರಕ್ಕೆ ಧಿಕ್ಕಾರ. ಅಲೆಮಾರಿ ಸಮುದಾಯ ಸಾಯಿಬ ಮತ್ತು ಶ್ಯಾಮಮ್ಮಳ ಸಾವಿಗೆ ನ್ಯಾಯ ಸಿಗಲೇಬೇಕು. ವಂಚಿತರ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಮಹಿಳೆಯರಿಗೆ ರಕ್ಷಣೆ ಕೊಡದ ಸರ್ಕಾರ ಹಾಗೂ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಸಿದ್ದರಾಮಯ್ಯನವರೇ, ಮಧ್ಯರಾತ್ರಿ 12 ಆಗುತ್ತೆ. ಈ ಸಮಯದಲ್ಲಿ ನಾವು ಎಲ್ಲರಿಗ ಅವರಾತ್ರಿ ಕಾರ್ಯಕ್ರಮ ಸ್ಟೇಜ್ ಮೇಲೆ ಎಲ್ಲರೂ ಕುಂತೀವಿ, ವೈದ್ಯಗಳನ್ನ ಇಟ್ಕೊಂಡು ಎಲ್ಲರೂ ಕುಂತೀವಿ. ನೀವು ಅಲೆಮಾರಿಗಳ ಮೇಲೆ ಎಷ್ಟು ದಯದಾಕ್ಷಿ ನೀವು ತೋರಿಸಿರಲ್ಲ 2013-16ದಾಗ ಕೋಶ ಮಾಡಿ. ಆದರೆ ಈ ಲಾಸ್ಟ್ ಸಮಯದಲ್ಲಿ ಇವರೆಲ್ಲರ ದೃಷ್ಟಿಯಲ್ಲಿ, ಅಲೆಮಾರಿ ದೃಷ್ಟಿಯಲ್ಲಿ ಒಂದು ದೇವ್ರ ಗೊಂಬೆಯಾಗಿ ಹೆಂಗ ಮನೆಯಾಗಿ ಇಟ್ಕೊಂಡು ಯಾವ ಥರ ಪೂಜೆ ಮಾಡ್ತಾರೋ ಆ ಥರ ಪೂಜೆ ಮಾಡ್ಬೇಕಂತ ಮನುಷ್ಯನಾಗಿತ್ತು ಅಲೆಮಾರಿಗಳು ಎಲ್ಲರಿಗೆ ನಿನ್ನ ಮೇಲೆ ಅಭಿಪ್ರಾಯ. ಯಾಕಂದ್ರೆ ಯಾವ CM ಈ ಥರ ಅಲೆಮಾರಿಗಳ ಬಗ್ಗೆ ಚಿಂತೆ ಮಾಡಿದ್ದಿಲ್ಲ, ತಾವು ಮಾಡಿದ್ರಿ. ನೀವು ಲಾಸ್ಟ್ ಟೈಮ್ನಾಗ ನಮಗೆ ಕುತ್ತಿಗಿಸಿ ಆ ಬ್ಲಡ್ ಸಮುದಾಯಗಳ ಮಧ್ಯದಲ್ಲಿ ತಗೊಂಡು ನಮಗೆ ಹಾಕಿರಲ್ಲ. ನಾಳೆ ನಮ್ಮ ಮಕ್ಕಳ ಭವಿಷ್ಯತ್ತನ್ನು ಸರ್ವನಾಶನ ಮಾಡ್ಲಿಕ್ಕೆ ಕಾರಣಭೂತ ನೀನೇ ಆಗಿದೆ. ಅದಕ್ಕಾಗಿ ದಯಮಾಡಿ ನೀವು ಆ 1% ಏನದಲ್ಲ ಅಲೆಮಾರಿಗಳು ಮಾತ್ರ ತೆಗೆದಿಟ್ಟು 4% ಅವ್ರಿಗೆ ಕೊಟ್ಟು ಪುಣ್ಯ ಕಟ್ಕೋರಿ ಸರ್. ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಂಜನೇಯ, ಕರ್ನಾಟಕ ಅಲೆಮಾರಿ ಬೇಡಗುಡುಗತೆ ಮಕ್ಕಳ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು. ಮುಖ್ಯವಾಗಿ ಸಿದ್ದರಾಮಯ್ಯ ಅವ್ರಿಗೆ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು 2013ದಾಗ ನಮ್ಮನ್ನು ಗುರುತಿಸಿ ಈ ಯಾವ ಮುಖ್ಯಮಂತ್ರಿಗೂ ನಮ್ಮ ಅಲೆಮಾರಿಗಳ ಬಗ್ಗೆ ಚಿಂತೆ ಮಾಡಿದ್ದಿಲ್ಲ, ತಾವು ಚಿಂತೆ ಮಾಡಿದ್ದಿದ್ರಿ. 2013ದಾಗ ನಮ್ಮ ಬಗ್ಗೆ ನೀವು ಚಿಂತೆ ಮಾಡಿ 2016ದಾಗ ತಾವು ಘೋಷಣೆ ಮಾಡಿ ನಮಗೆ ಎಷ್ಟೋ ಸಂತೋಷ ವಿಷಯವನ್ನು ನಮಗೆ ಕೊಟ್ಟಿದ್ದೀರಿ. ಭಾಳ ಖುಷಿಯಿಂದ ನಾವು ನಮ್ಮ ಸಿದ್ದರಾಮಯ್ಯ ಸಾಬ್ರು ನಮ್ಮನ್ನು ಗುರುತಿಸಿದ್ರು ಅಂತ ನಿಮ್ಮನ್ನು ದೇವರಂತ ನಾವು ನಂಬಿದ್ದೀವಿ. ನಿಮ್ಮನ್ನು ಒಂದು ಹುಷಾರ್గా బంగారులతో నిద్రొచ్చప్ప నిన్న చచ్చిపోతుంది. కాదప్ప సిగ్గు మానవత్వం ఉంది. నేను మఠం ఇచ్చిపోలేదు ఎవరికి ఇస్తే అయ్యయ్యో అన్నయ్య ಹೇಳ್ರಿ ಅಯ್ಯಯ್ಯೋ 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 ಅಣ್ಣಯ್ಯ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಲೆಮಾರಿಗಳಿಗಾದಂತ ಅನ್ಯಾಯವನ್ನ ಧಿಕ್ಕಾರ, ಧಿಕ್ಕಾರ. ಅಲೆಮಾರಿಗಳ ಅನ್ನವನ್ನ ಕಸಿದುಕೊಂಡ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಭಿಕ್ಷುಕರ ಮೀಸಲಾತಿಯನ್ನು ಕಸಿಕೊಂಡ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ.
ವ್ಯಂಗ್ಯ ಮಾಡಿ ಇನ್ನೊಂದು ಕಡೆ ಒಂದು ದೊಡ್ಡ ಅನ್ಯಾಯವನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ನಿನ್ನೆ ಬಹುಶಃ ಮಧ್ಯಾಹ್ನ 3 ಗಂಟೆಗೆ ವಿಧಾನಸಭೆಯಲ್ಲಿ ಮಾತಾಡ್ತಾ ಸಿದ್ದರಾಮಯ್ಯನವರು 3 ವಿಷಯ ಹೇಳಿದ್ದಾರೆ. ಮೊದಲನೇದು, ನಾಗಮೋಹನ್ ದಾಸ್ ವರದಿಯನ್ನ ಪರಿಷ್ಕರಣೆ ಮಾಡಿ ಒಪ್ಕೊಳ್ತೀವಿ. ಅವರು 5 ಗ್ರೂಪ್ ಮಾಡಿದ್ದಾರೆ, ನಾವು